ಡಿಯರ್ ಸ್ಟೂಡೆಂಟ್ಸ್, ಕಳೆದ ಸೆಷನ್ನಲ್ಲಿ ಅಂಡರ್ ಡೆವಲಪ್ಡ್ ಎಕಾನಮಿಯ ಬಗ್ಗೆ ಮಾಹಿತಿ ಪಡ್ಕೊಂಡ ನಂತರ ಒಂದೆರಡು ಲಕ್ಷಣಗಳನ್ನು ಕೂಡ ನಾವು ನೋಟ್ ಮಾಡಿದ್ದೇವೆ. ಇಂದಿನ ಈ ಸೆಷನ್ನಲ್ಲಿ ಇನ್ನುಳಿದ ಲಕ್ಷಣಗಳು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿಯ ಬಗ್ಗೆ ಚರ್ಚಿಸುತ್ತಾ ಹೋಗೋಣ. ಸಾಮಾನ್ಯವಾಗಿ ಬಡ ರಾಷ್ಟ್ರ, ಪವರ್ಟಿ, ಬಡತನ ಇರುವಂಥದ್ದು, ಪರ್ ಕ್ಯಾಪಿಟಲ್ ಇನ್ಕಮ್ ಕಡಿಮೆ ಇರುವಂಥದ್ದು ಅದರ ಲಕ್ಷಣಗಳನ್ನು ನಾವು ಹೆಸರಿಸಿದರೆ, ಇವಾಗ ಮೂರನೆಯ ಲಕ್ಷಣವಾಗಿ ಬರುವಂಥದ್ದು ಪ್ರಿಡಾಮಿನೆನ್ಸ್ ಆಫ್ ಅಗ್ರಿಕಲ್ಚರ್. Another aspects symbolic of underdevelopment is the predominance of agriculture. In the Indian economy, of the total labor force, 51.1% is engaged in agriculture and contributes about 21% of the GNP. 21% ಕಾಂಟ್ರಿಬ್ಯೂಷನ್ GNPಗೆ ಕೊಡ್ತಾರೆ. 51% ಜನರು ಕೆಲಸ ಮಾಡ್ತಾ ಇದ್ದಾರೆ ಕೃಷಿ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. Whereas in USA, UK, Japan, percentage of population engaged in agriculture is low as 1.6%. ಆದರೆ ಅಮೇರಿಕಾ, ಇಂಗ್ಲೆಂಡ್, ಜಪಾನ್ನಲ್ಲಿ 1.6% ಮಾತ್ರ ಶೇಕಡಾವಾರು ಜನ ಕೃಷಿಯಲ್ಲಿದ್ದಾರೆ ಮತ್ತು 1.2% UK-ಯಲ್ಲಿದ್ದಾರೆ. 3.7% ಜಪಾನ್ನಲ್ಲಿ ಏನು ಕೃಷಿ ಕ್ಷೇತ್ರದಲ್ಲಿ ದುಡಿತಿದ್ದಾರೆ ಅಥವಾ ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿ ಡಿಪೆಂಡ್ ಆಗಿದ್ದಾರೆ ಅಂತಲ್ಲಿ ಹೇಳ್ತಾರೆ. ಮತ್ತು ಅವರ ಕಾಂಟ್ರಿಬ್ಯೂಷನ್ ಟು GNP ಇಸ್ ವೆರಿ ಲೆಸ್ ಅಂತ ಹೇಳ್ತಾರೆ. ನಾಲ್ಕನೆಯ ಲಕ್ಷಣ ಪ್ರಿವಲೆನ್ಸ್ ಆಫ್ ಕ್ರೋನಿಕ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಅಂಡರ್ ಎಂಪ್ಲಾಯ್ಮೆಂಟ್. ಕ್ರೋನಿಕ್ ಆಗಿ ಕಂಟಿನ್ಯೂಸ್ ಆಗಿ ಇರುವಂಥ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ, ಅಂಡರ್ ಎಂಪ್ಲಾಯ್ಮೆಂಟ್ ಇನ್ನೊಂದು ಲಕ್ಷಣ ಅಂಡರ್ ಡೆವಲಪ್ಡ್ ರಾಷ್ಟ್ರದ್ದು ಅಂತ ಹೇಳ್ತಾರೆ. Indian economy is characterized by the existence of unemployment and underemployment. ಭಾರತ ನಿರುದ್ಯೋಗವೂ ಇದೆ, ಅದು ಅಂಡರ್ ಎಂಪ್ಲಾಯ್ಮೆಂಟು ಕೂಡ ಇದೆ. ಅಂಡರ್ ಎಂಪ್ಲಾಯ್ಮೆಂಟ್ ಅಂದರೆ ಅವರ ಅರ್ಹತೆಗಿಂತ ಕೆಳದರ್ಜೆಯ ಉದ್ಯೋಗ ಮಾಡುವಂಥದ್ದು ಅಂಡರ್ ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗವೇ ಇಲ್ಲದಿರುವಂಥ ಸಂದರ್ಭ. ಎರಡೂ ಕೂಡ ಭಾರತದಲ್ಲಿದೆ ಅಂತ ನಾವು ಗೊತ್ತಿರಬೇಕಾಗುತ್ತೆ. Rapidly rising population leads to an increase in the labor force and consequently it is very difficult to provide gainful employment to the entire working population. In India, unemployment is structural and is the result of deficiency of capital. ಭಾರತದಲ್ಲಿ ಬಂಡವಾಳ ಕೊರತೆಯ ಪರಿಣಾಮದಲ್ಲಿ ಸ್ಟ್ರಕ್ಚರಲ್ ಆಗಿ ಅಂದರೆ ವ್ಯವಸ್ಥೆ ಬದಲಾದ ಪರಿಣಾಮದಲ್ಲಿ ಅಲ್ಲಿ ನಿರುದ್ಯೋಗ ಆಗುವಂತಹದ್ದು ಮತ್ತು ತುಂಬಾ ಜನಸಂಖ್ಯೆ ಇರುವಂಥ ರಾಷ್ಟ್ರ. ಕಳೆದ ಕ್ಲಾಸಲ್ಲಿ ನಾವು ನೋಡಿದ ಹಾಗೆ 121 ಕೋಟಿಗಿಂತಲೂ ಅಧಿಕ ಲಾಸ್ಟ್ ಸೆನ್ಸಸ್ ಪ್ರಕಾರ ಜನಸಂಖ್ಯೆ ಇರುವ ರಾಷ್ಟ್ರದಲ್ಲಿ ನಿರುದ್ಯೋಗ ಸಹಜವಾಗಿ ಇರುವಂಥದ್ದು. ಅದಕ್ಕೆ ಬೇಕಾದ ಪ್ರೊವಿಷನ್ಗಳನ್ನು ಕಾಲಕಾಲದಲ್ಲಿ ಸರ್ಕಾರಗಳು ಮಾಡುತ್ತಾ ಜನರು ಸಹಕರಿಸ್ತಾ ಹೋಗಬೇಕಾಗುತ್ತೆ. Moreover, in the agriculture sector of the economy, there is a phenomenon of disguised unemployment. Disguised unemployment is a situation where the marginal productivity of labor is negligible or zero or even negative. Similarly, organized sectors suffer from underemployment. ಸೊ ಇಲ್ಲಿ ಭಾರತದಲ್ಲಿ ಇನ್ನೊಂದು ನಾವು ಕಾಣಲಿಕ್ಕೆ ಸಿಗುವಂಥದ್ದು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಅಂದರೆ ತುಂಬ ಜನರು ಕಡಿಮೆ ಜನ ಅವಶ್ಯಕತೆ ಇರುವಲ್ಲಿ ಕೆಲಸ ಮಾಡುವಂಥದ್ದು. ಹಳ್ಳಿ ಕ್ಷೇತ್ರ ಗದ್ದೆ ಕೃಷಿ ಮಾಡುವಂಥದ್ದು ಒಂದು 10 ಜನ ಸಾಕು, ಬಟ್ ಅಲ್ಲಿ 40 ಜನ ಸೇರಿ ಕೃಷಿ ಮಾಡುವಂಥದ್ದು. 10 ಮೆಂಬರ್ಸ್ ಸಾಕು, 40 ಮೆಂಬರ್ಸ್ ಜಾಬ್ ಮಾಡುವಂಥದ್ದು. ಸೊ ಅಲ್ಲಿ 30 ಮೆಂಬರ್ಸ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಡ್, ಅಂದರೆ ಪ್ರೊಡಕ್ಟಿವಿಟಿ ಇಲ್ಲ, ನೆಗ್ಲಿಜಿಬಲ್, ಝೀರೋ, ನೆಗೆಟಿವ್ ಆಗಿರುತ್ತೆ. ಇಂಡಸ್ಟ್ರಿಗಳಲ್ಲಿಯೂ ಹಾಗೆ ಅಲ್ಲಿ ಕ್ವಾಲಿಫೈಡ್ ಬೇಕಾಗಿರುತ್ತೆ, ಬಟ್ ಅಂಡರ್ ಕ್ವಾಲಿಫೈಡ್ ವರ್ಕ್ ಮಾಡುವಂಥದ್ದು. ಸೊ ಇದು ಭಾರತದಲ್ಲಿ ಕಾಣಲಿಕ್ಕೆ ಸಿಗುವಂಥ ಇನ್ನೊಂದು ಲಕ್ಷಣ ಅಂತ ತಿಳಿಯುತ್ತೆ. Deficiency of capital is the another characteristics of the Indian economy or underdeveloped economy. India is a capital poor country or economy. ಭಾರತದಲ್ಲಿ ಸಹಜವಾಗಿ ಬಂಡವಾಳ ಕಡಿಮೆ ಇರುವಂಥದ್ದು. The deficiency of capital is reflected in two ways. Firstly, the amount of capital per head available is low. ತಲಾ ಆದಾಯವಾಗಿ ಅಥವಾ ತಲೆಗೆ ಅವೈಲಬಲ್ ಆಗಿರುವಂಥ ಬಂಡವಾಳ ಕಡಿಮೆ ಇರುತ್ತೆ. ಸೆಕೆಂಡ್ಲಿ, ಕರೆಂಟ್ ರೇಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ಇಸ್ ಆಲ್ಸೋ ಲೋ. ಈಗ ಏನು ಕ್ಯಾಪಿಟಲ್ ಫಾರ್ಮ್ ಆಗುವಂಥದ್ದು, ಬೆಳೆಯುವಂಥದ್ದು ಕೂಡ ಕಡಿಮೆ ಇದೆ. ಗ್ರಾಸ್ ಡೊಮೆಸ್ಟಿಕ್ ಸೇವಿಂಗ್ಸ್ ಇನ್ ಇಂಡಿಯಾ ಇಸ್ 30.6% in 2011-12. However, in the context of the rising population, the present rate of capital formation is high is not adequate. Professor Colin Clark has estimated that in order to maintain the same level of living, a country requires an additional investment of 4% per annum. ಸೊ ಅಲ್ಲಿ 4% ಹೆಚ್ಚುವರಿ ಹೂಡಿಕೆ ಮಾಡಬೇಕಾಗುತ್ತೆ ಅಂತ ಹೇಳ್ಕೊಂಡು ಕಾಲಿನ್ ಕ್ಲಾರ್ಕ್ ಹೇಳ್ತಾರೆ. ಇದೇ ನಮ್ಮ ಆರ್ಥಿಕ ಸ್ಥಿತಿಗತಿ ಮೇಂಟೈನ್ ಆಗಬೇಕಾದ್ರೆ. If its population increases at the rate of 1% per annum,
ಅದು 1% ಜನಸಂಖ್ಯೆ ಜಾಸ್ತಿ ಆದರೆ. In India, with the population growth is 1.64%, 1991-2001, about 6.5% investment is needed to offset the additional burden imposed by rising population. ಅಂದರೆ 1991ರಿಂದ 2001 ಆ ರೇಂಜಿನಲ್ಲಿ, ಆ ದಶಕದಲ್ಲಿ 6.5% ಹೂಡಿಕೆ ಅಗತ್ಯ ಇತ್ತಂತೆ, ಯಾವಾಗ ನಮ್ಮ ಜನಸಂಖ್ಯೆ 1.64% ಜಾಸ್ತಿ ಆದಾಗ ಅಂತ ಹೇಳಬಹುದು. ಮುಂದೆ ಇನ್ನೊಂದು ಲಕ್ಷಣ, ಅಂಡರ್ ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ನಮ್ಮ ಸಂಪನ್ಮೂಲಗಳನ್ನು ಸರಿಯಾಗಿ ಯುಟಿಲೈಸ್ ಮಾಡದಿರುವಂತಹದ್ದು ಇನ್ನೊಂದು ನಮ್ಮ ಲಕ್ಷಣಗಳು. ದಿ ನ್ಯಾಚುರಲ್ ರಿಸೋರ್ಸಸ್ ಇನ್ ಇಂಡಿಯಾ ಆರ್ ಐದರ್ ಅನ್ಯುಟಿಲೈಸ್ಡ್ ಆರ್ ಅಂಡರ್ ಯುಟಿಲೈಸ್ಡ್. ಯುಟಿಲೈಸ್ ಮಾಡೋದೇ ಇಲ್ಲ ಅಥವಾ ಕಡಿಮೆ ಮಾಡಿರುವಂಥದ್ದು. ದಿಸ್ ಈಸ್ ಡ್ಯೂ ಟು ಲ್ಯಾಕ್ ಆಫ್ ಟೆಕ್ನಿಕಲ್ ನಾಲೆಜ್, ತಂತ್ರಜ್ಞಾನದ ಕೌಶಲ್ಯ ಇಲ್ಲದಿರುವಂಥದ್ದು. ಇನ್ accessibility, ಶಾರ್ಟೇಜ್ ಆಫ್ ಕ್ಯಾಪಿಟಲ್, ಲಿಮಿಟೆಡ್ ಮಾರ್ಕೆಟ್ ಎಲ್ಲ ಇರುವಂಥದ್ದು ಕಾರಣ ಅಂತ ಹೇಳ್ತಾರೆ. India is using only 40% of the land available under cultivation. Similarly, our mineral deposits, solar energy, water resources are not optimally utilized. Similarly, though in India controls a massive 2.015 million square kilometers, the excessive economic zones which 61% of its total land area. So ಅದರಿಂದಾಗಿ ಇರುವ ನ್ಯಾಚುರಲ್ ರಿಸೋರ್ಸಸ್ ಅನ್ನು ಸರಿಯಾಗಿ ಯುಟಿಲೈಸ್ ಮಾಡದಿರುವಂಥದ್ದು, ಅಂಡರ್ ಯುಟಿಲೈಸ್ ಮಾಡುತ್ತಿರುವಂಥದ್ದು ಕೂಡ ಇದರ ಇನ್ನೊಂದು ಲಕ್ಷಣ ಅಂತ ಹೇಳ್ತಾರೆ. Another characteristics of the underdeveloped economy is that inequalities in the income and wealth distribution. In the sense that in Indian economy is also marked by great inequalities in the distribution of income and wealth. Moreover, as years pass on, inequalities are on a rise. The World Development Report 2001 published by the World Bank revealed that in India, the richest 10% took 31.1% of the total income, and poorest 10% received 3.6% of the total income, indicating gross inequalities in the income distribution. ಭಾರತದಲ್ಲಿ ಆರ್ಥಿಕ ಅಸಮತೋಲನ ಇದೆ ಅಂತ ಇಲ್ಲಿ ಹೇಳುವಂಥದ್ದು, ಮತ್ತು ಅದು ಕೂಡ ಒಂದು ಸಹಜವಾಗಿ ಅಂಡರ್ ಡೆವಲಪ್ಡ್ ಎಕಾನಮಿ ಒಂದು ಲಕ್ಷಣ ಅಂತ ಹೇಳ್ತಾರೆ. ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ 2001 ಪ್ರಕಾರ ಏನಂತೆ, ಶ್ರೀಮಂತ 10% ಜನರು 31.1% ಆದಾಯವನ್ನು ಹೊಂದಿದ್ದಾರೆ, 31.1% ಆಫ್ ದಿ ಟೋಟಲ್ ಇನ್ಕಮ್. ಬಡ 10% ಜನರು 3.6% ಆದಾಯವನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಅಂತರ ತುಂಬ ಇದೆ. ಶ್ರೀಮಂತರು ಜಾಸ್ತಿ 10% ಜಾಸ್ತಿ ಆದಾಯವನ್ನು ಭಾರತದ ಹೊಂದಿಕೊಂಡಿದ್ದಾರೆ, ಬಡವರಲ್ಲಿ ಕಡಿಮೆ ಆದಾಯ ಹೊಂದಿದ್ದಾರೆ. ಅಂದರೆ ಗ್ಯಾಪ್ ಬಿಟ್ವೀನ್ ರಿಚ್ ಆ್ಯಂಡ್ ಪುವರ್ ಸಹಜವಾಗಿ ಆರ್ಥಿಕ ವಿಷಯದಲ್ಲಿ ತುಂಬಾ ಇದೆ ಇಲ್ಲಿ ಅಂತ ತಿಳಿಬೇಕಾಗುತ್ತೆ. ಮುಂದೆ ನಂಬರ್ 8, ಪುವರ್ ಕ್ವಾಲಿಟಿ ಆಫ್ ಹ್ಯೂಮನ್ ಕ್ಯಾಪಿಟಲ್. In India, a large proportion of the population is qualitatively poor. As per the latest census, nearly 26% of the population neither read nor write. ಬರೀಲಿಕ್ಕೆ ಗೊತ್ತಿಲ್ಲ, ಓದಲಿಕ್ಕೆ ಗೊತ್ತಿಲ್ಲದ ಜನರು ಇರುವಂಥದ್ದು. A minimum level of education is necessary to acquire skills and also comprehend social problems. The literacy is below 5% in countries like USA and Australia, Canada. According to the United Nations Development Programs, UNDP, Human Development Index, HDI, 2013, India ranks 136 out of the 186 countries for which HDI ranking are calculated. The HDI is based on life expectancy, adult literacy, combined enrollment ratio, and real GDP per capita, purchasing power parity basis ಅಂತ ತಿಳಿಬೇಕು. ಸೊ ಇಲ್ಲಿ ಪೂವರ್ ಕ್ವಾಲಿಟಿ ಆಫ್ ಹ್ಯೂಮನ್ ಕ್ಯಾಪಿಟಲ್, ಹ್ಯೂಮನ್ ಕ್ಯಾಪಿಟಲ್ ಅಥವಾ ಮಾನವ ಸಂಪನ್ಮೂಲ ಅಂತ ನಾವು ಏನು ಕರಿತೇವೋ, ಇವರಿಗೆ ಇಲ್ಲಿ ಲ್ಯಾಕ್ ಆಫ್ ಎಜುಕೇಷನ್ ಇದೆ. ಎಜುಕೇಷನ್ ಇಲ್ಲದಿರುವಂಥದ್ದು, ಬಡತನದಲ್ಲಿರುವಂಥದ್ದು, ಅಥವಾ ಏನು ಕ್ವಾಲಿಟಿ ಇಲ್ಲದಿರುವಂಥದ್ದು, ಬೇರೆ ಬೇರೆ ಸಮಸ್ಯೆಗಳು ಆರ್ಥಿಕ ವಿಷಯದಿಂದಾಗಿ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಅವರು ತನ್ನನ್ನು ತೊಡಗಿಸಿಕೊಳ್ಳಲಿಕ್ಕೆ ಅವಿದ್ಯಾವಂತರಾದ ತರುವಾಯದಲ್ಲಿ ಆಗದೇ ಇರುವಂಥ ವಿಷಯಗಳಲ್ಲಿ ಹೆಸರಿಸಿರುವಂಥದ್ದು. ಮಿನಿಮಮ್ ಲೆವೆಲ್ ಆಫ್ ಎಜುಕೇಷನ್ ಇಲ್ಲದಿರುವಂಥ ಸಂದರ್ಭ. ಮುಂದೆ ವೈಡ್ ಸ್ಪ್ರೆಡ್ ಪಾವರ್ಟಿ. It is unfortunate that a sizable proportion of people in India have not been able to fulfill their minimum needs of existence. ಕನಿಷ್ಠ ಅಗತ್ಯತೆಗಳನ್ನು ಕೂಡ ಬೆರೆಸಿಕೊಳ್ಳಲಿಕ್ಕೆ ಕಷ್ಟವಾಗುತ್ತೆ ಇಲ್ಲಿ. The Planning Commission has estimated that around 29.9% of population
is not able to meet their minimum calories needs for sheer physical existence. Even the average calories intake of the food is only 2,496 against 3,400 calories per day in the most of the developed countries. ಸೊ ಕನಿಷ್ಠವಾಗಿ ಅಗತ್ಯ ಇರುವಂಥ ಚೈತನ್ಯ ಕ್ಯಾಲರಿಗಳನ್ನು ಕೂಡ ಮೀಟ್ ಮಾಡಲಿಕ್ಕೆ ಬೆರೆಸಿಕೊಳ್ಳಲಿಕ್ಕೆ ಕಷ್ಟ ಸಾಧ್ಯವಾಗಿರುವಂಥ ರಾಷ್ಟ್ರ ಅಂಡರ್ ಡೆವಲಪ್ಡ್ ಆಗಿರುತ್ತೆ ಅಥವಾ ವೈಡ್ ಸ್ಪ್ರೆಡ್ ಆಫ್ ಬಡತನ ಪವರ್ಟಿ ಇರುತ್ತೆ ಅಂತ ಇಲ್ಲಿ ತಿಳಿಬೇಕಾಗುತ್ತೆ. ಡ್ಯುಯಲಿಸ್ಟಿಕ್ ಎಕಾನಮಿ. ಡ್ಯುಯಲಿಸಮ್ ಮೀನ್ಸ್ ದಟ್ ಎಕ್ಸಿಸ್ಟೆನ್ಸ್ ಆಫ್ ಟೂ ಡಿಫರೆಂಟ್ ಸೆಗ್ಮೆಂಟ್ಸ್ ಇನ್ ದ ಎಕಾನಮಿ. ಎರಡು ಸೆಗ್ಮೆಂಟ್ಗಳು ಇರುವಂಥದ್ದನ್ನು ಡ್ಯುಯಲಿಸಮ್ ಅಂತ ಹೇಳ್ತಾರೆ. ಒನ್ ಸೆಗ್ಮೆಂಟ್ ಆಫ್ ದ ಎಕಾನಮಿ ಇಸ್ ಡೆವಲಪ್ಡ್, makes use of the modern techniques and market oriented. The other segment is subsequent types of economy that makes use of the primitive method of production. Dualism prevails the all sectors of the Indian economy. For instance, in agriculture we find that latest technology at work along with primitive technology also well embedded and firmly rooted. ಅಂದರೆ ಭಾರತದಲ್ಲಿ ಅಥವಾ ಅಂಡರ್ ಡೆವಲಪ್ಡ್ ರಾಷ್ಟ್ರಗಳಲ್ಲಿ ಡ್ಯುಯಲ್ ಅಂದರೆ ಎರಡು ತಂತ್ರಜ್ಞಾನಗಳು, ಎರಡೆರಡು ವಿಷಯಗಳಿರುವಂಥದ್ದು. ಅಂದರೆ ತಂತ್ರಜ್ಞಾನ ಅಭಿವೃದ್ಧಿ ಆದ್ದನ್ನು ಫಾಲೋ ಮಾಡ್ತಾ ಇರ್ತಾರೆ, ತಂತ್ರಜ್ಞಾನ ಅಭಿವೃದ್ಧಿ ಇಲ್ಲದ ಹಳೆಯ ಸಾಂಪ್ರದಾಯಿಕ ಟ್ರೆಡಿಷನಲ್ ಮೆಥಡನ್ನು ಕೂಡ ಫಾಲೋ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಲೇಟೆಸ್ಟ್ ತಂತ್ರಜ್ಞಾನ ಫಾಲೋ ಮಾಡ್ತಾರೆ, ಕೆಲವೊಂದು ಏರಿಯಾಗಳಲ್ಲಿ ಹಳೆಯ ತಂತ್ರಜ್ಞಾನವನ್ನು ಫಾಲೋ ಮಾಡುವಂಥದ್ದನ್ನು ನಾವು ಗಮನಿಸಲಿಕ್ಕಾಗುತ್ತೆ. ಅಂದರೆ ಡ್ಯುಯಲ್ ಎರಡನ್ನೂ ಕೂಡ ಫಾಲೋ ಮಾಡ್ತಿರುವಂಥದ್ದನ್ನು ನಾವು ಗಮನಿಸ್ಬೋದು ಅಂತ ಹೇಳುವಂಥದ್ದು. Infrastructural inadequacies. The infrastructural facilities available in India are grossly inadequate. A recent survey of 12 Asian countries by Singapore-based political and economic risk consultancy limited revealed that India ranked 10th in the financial infrastructure. Financial infrastructure ಅಲ್ಲಿ ಭಾರತದ ರ್ಯಾಂಕ್ 10 ಅಂತ ಹೇಳ್ಕೊಂಡು ಆ ಸರ್ವೆ ಆ ಕಮಿಟಿ ಹೇಳಿದೆ. In socio-economic infrastructure, India's position is 9th. ಭಾರತದ ಸ್ಥಾನ 9 socio-economic infrastructure ಅಲ್ಲಿ. In global competitiveness, a report of the World Economic Forum for the year 2012-13, India's rank 59th. 59 Indiaದ ರ್ಯಾಂಕ್ group of the 144 countries in the terms of the growth competitiveness, down 3 places from 2011-12. The networked readiness index, which is an amalgam of 3 indices, namely environment index, readiness index and usage index, placed India 69th in the group of 142 countries. 142 ರಾಷ್ಟ್ರದಲ್ಲಿ 69ನೇ ಸ್ಥಾನ ನೀಡಿರುವಂತಹದ್ದು. During 2012, the environment index comprises of the market environment, information and regulatory environment. India ranked 78th on this index. 78ನೇ ಸ್ಥಾನ, 78ನೇ ರ್ಯಾಂಕಲ್ಲಿ ಇಂಡಿಯಾ ಇದೆ ಈ ಒಂದು ವಿಷಯದಲ್ಲಿ ಅಂತ ಹೇಳ್ತಾರೆ. ಇದನ್ನು ಇನ್ಫ್ರಾಸ್ಟ್ರಕ್ಚರ್ ಇನ್ಎಡೆಕ್ವೆಸಿ, ಭಾರತದಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ಗಳು ಏನು ಸಮಂಜಸವಾಗಿಲ್ಲ, ಯೋಗ್ಯ ರೀತಿಯಾಗಿಲ್ಲ ಅಂತ ಹೇಳ್ಕೊಂಡು ಬೇರೆ ಬೇರೆ ಆ್ಯಂಗಲಲ್ಲಿ ಅವರು ಅನಾಲಿಸಿಸ್ ಮಾಡಿರುವಂಥದ್ದು. ಒಂದು ಇನ್ಸ್ಟಿಟ್ಯೂಷನಲ್ ಇಂಪರ್ಫೆಕ್ಷನ್ ಅಲ್ಲಿ ನಾವು ಹೇಳುವುದಾದ್ರೆ, ದಿ ಕಲ್ಚರಲ್ ವ್ಯಾಲ್ಯೂ ಸಿಸ್ಟಮ್ ಇನ್ ಇಂಡಿಯಾ ಅಪಿಯರ್ಸ್ ನಾಟ್ ಟು ಬಿ adequately favorable to economic achievement and the people remain economically backward. Most of the institutions in India are governed by traditional attitudes, customs and in many cases the old and primitive rules. ಹಳೆಯ ತಂತ್ರಜ್ಞಾನಗಳು, ಹಳೆಯ ನಿಯಮಗಳು, ಹಳೆಯ ತತ್ವಗಳನ್ನು ಫಾಲೋ ಮಾಡ್ತಿರುವಂಥದ್ದು. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಈವೆಲ್ಸ್ ಲೈಕ್ ಜಾತಿ ವ್ಯವಸ್ಥೆಗಳು, ಕಾಸ್ಟ್ ಸಿಸ್ಟಮ್ ಆಗಿರ್ಬೋದು, ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು, ಲಾ ಆಫ್ ಇನ್ಹೆರಿಟೆನ್ಸ್ ಆಗಿರ್ಬೋದು, ಆರ್ಥೋಡಾಕ್ಸ್ ಆಗಿರ್ಬೋದು, ರಿಲಿಜಿಯಸ್ ಬಿಲೀಫ್ಗಳು, ಧಾರ್ಮಿಕ ನಂಬಿಕೆಗಳು, ಸಂಪ್ರದಾಯ ಇದನ್ನೆಲ್ಲ ಫಾಲೋ ಮಾಡ್ತಿರುವಂಥದ್ದು ಇನ್ಸ್ಟಿಟ್ಯೂಷನಲ್ ಆ್ಯಂಗಲಲ್ಲಿ ಇಂಪರ್ಫೆಕ್ಷನ್ ಆಗಿ ಭಾರತ ಇರುವುದನ್ನು ಹೇಳುತ್ತೆ ಅಂತ ಹೇಳ್ತಾರೆ. Firmly rooted in India, adversely affect the process of economic development. Many households still believe that everything is predetermined by fate and are highly lethargic and fatalistic in their outlook. ಎಲ್ಲವೂ ಕೂಡ ಪೂರ್ವ ನಿರ್ಧರಿತವಾಗಿದೆ ಅಂತ ಹೇಳ್ಕೊಂಡು ನಂಬುವಂಥದ್ದು ಮತ್ತು ಬಹಳಷ್ಟು ವಿಷಯಗಳಿಗೆ ಸಾಂಪ್ರದಾಯಿಕವಾಗಿ ಇರುವಂಥ ಆ ಹಿಂದಿನ ಏನು ವಿಷಯಗಳನ್ನೇ ಕಂಟಿನ್ಯೂ ಮಾಡುವಂಥದ್ದು, ಅದನ್ನೇ ಪುನಃ ಏನು ಫಾಲೋಅಪ್ ಮಾಡುವಂಥದ್ದು ಇಲ್ಲಿ ಅಥವಾ ಪಾಲಿಸುವಂಥದ್ದು ಇಲ್ಲಿರುವಂಥದ್ದು ಅಂತ ಹೇಳುವಂಥದ್ದು. ಜಾತಿ ಪದ್ಧತಿ ಆಗಿರ್ಬೋದು ಅಥವಾ ಕಾಸ್ಟ್ ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು, ಆರ್ಥೋಡಾಕ್ಸ್ ಸಿಸ್ಟಮ್ ಆಗಿರ್ಬೋದು, ರಿಲಿಜಿಯಸ್ ಬಿಲೀಫ್ಗಳು, ಇದೆಲ್ಲ ಕೂಡ ಒಂದೇ ಆ್ಯಂಗಲಲ್ಲಿ ಟ್ರೆಡಿಷನಲ್ ಸಂಪ್ರದಾಯ ಫಾಲೋ ಮಾಡೋದು ಈಗಿನ ಕಾಲದ ಈ ವ್ಯವಸ್ಥೆಗೆ ಒಗ್ಗಿಕೊಳ್ಳದೇ ಇರೋದ್ರಿಂದಾಗಿ
ಅಭಿವೃದ್ಧಿ ಆಗ್ಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಅದು ಕೂಡ ಅಂಡರ್ ಡೆವಲಪ್ಡ್ ಕಂಟ್ರಿಯ ಒಂದು ಲಕ್ಷಣ ಅಂತ ಇಲ್ಲಿ ಹೇಳ್ತಾರೆ. ಎಸ್, ಇದಿಷ್ಟು ಮುಖ್ಯವಾಗಿ ಅಂಡರ್ ಡೆವಲಪ್ಡ್ ರಾಷ್ಟ್ರ ಅಂದರೆ ಏನು, ಅಂಡರ್ ಡೆವಲಪ್ಡ್ ರಾಷ್ಟ್ರಗಳ ಲಕ್ಷಣಗಳ ಬಗ್ಗೆ ನಾವು ಚಿಂತನೆ ಮಾಡಿರುವಂಥ ವಿಷಯಗಳು. ಮುಂದಿನ ಸೆಷನ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ವಂದನೆಗಳು.